ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರುಡು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಚಿಕ್ಕ ತಿರುಪತಿ ಹತ್ರ ಬಂದಿದ್ದೀನಿ. ನೋಡಿ, ಇವತ್ತಿಂದ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದೆ. ಇವತ್ತು, ನಾಳೆ, ನಾಳದ್ದು ಒಂದು ಮೂರು-ನಾಲ್ಕು ದಿನ ಇಲ್ಲಿ ಜಾತ್ರೆ ನಡೆಯುತ್ತೆ. ಆ ಕಾರಣಕ್ಕೆ ಇಲ್ಲಿ ಬಂದಿದ್ದೀನಿ. ನೋಡಿ, ಇಲ್ಲಿ ಇವತ್ತು ತುಂಬ ಥರ ಅಡುಗೆಗಳು ಮಾಡ್ತಾ ಇದ್ದಾರೆ. ನೋಡಿ, ಪುಲೋಗರಿ ಗೊಜ್ಜು ಮಾಡ್ತಾ ಇದ್ದಾರೆ, ವಾಂಗಿಬಾತ್ ಗೊಜ್ಜು ಮಾಡ್ತಾ ಇದ್ದಾರೆ, ಮತ್ತೆ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದಾರೆ, ಸಾರಿನ ಪುಡಿ ಮಾಡ್ತಾ ಇದ್ದಾರೆ. ಸಾರಿನ ಪುಡಿ ಇದು ಪುಳಿಯೋಗರೆಗೆ ಮತ್ತೆ ರಸಕ್ಕೆ ಸಾರಿನ ಪುಡಿ ಮಾಡ್ತಾ ಇದ್ದಾರೆ. ಮತ್ತೆ ವಾಂಗಿಬಾತ್ ಪೌಡರ್ ಮಾಡ್ತಾ ಇದ್ದಾರೆ, ಇದು ವೆಜಿಟೇಬಲ್ ಸಾಂಬಾರ್ ಮಾಡ್ತಾ ಇದ್ದಾರೆ, ಮತ್ತೆ ಮೆಡ್ರಾಸ್ ರಸಂ ಮಾಡ್ತಾ ಇದ್ದಾರೆ. ನೋಡಿ, ಈ ತರ ಒಂದು ತುಂಬಾ ತರ ಅಡಿಗೆಗಳು ಇಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲಾನು ಒಂದಾದ್ಮೇಲೆ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಈಗ ಬನ್ನಿ ನೋಡೋಣ. ಇವರು ಮೆಡ್ರಾಸ್ ರಸಮ್ ಮತ್ತೆ ತೊವೆ ಮತ್ತೆ ಮಾವಿನಕಾಯಿ ಚಟ್ನಿ ಈ ಮೂರು ಮಾಡ್ತಾ ಇದ್ದಾರೆ. ಈ ಮೂರನ್ನು ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನೋಡಿ, ನಾಳೆ ಮಾಡೋ ರೈಸ್ ಬಾತ್ಗಳಿಗೆ ನೋಡಿ ಎಲ್ಲ ಥರ ಇವರು ರೈಸ್ ಬಾತ್ ಮಾಡ್ತಾರೆ. ಆ ಕಾರಣಕ್ಕೆ ನೋಡಿ ಈರುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ದಾರೆ. ನೋಡಿ, ನಾಳೆಗೆ ಇಷ್ಟೊಂದು ಈರುಳ್ಳಿ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದಾರೆ. ನೋಡಿ, ಇದೇ ಕಲ್ಯಾಣ ಮಂಟಪ. ನೋಡಿ, ಇದ್ರ ಒಳಗಡೆನೆ ಎಲ್ಲ ಅಡುಗೆಗಳು ಮಾಡೋವಂಥದ್ದು. ಇವರೆಲ್ಲನೂ ಫುಲ್ ಬ್ರಾಹ್ಮಿಣ್ಸೇ ಬಂದಿದ್ದಾರೆ. ಬ್ರಾಹ್ಮಿಣ್ಸೇ ಇಲ್ಲೆಲ್ಲ ಅಡುಗೆ ಮಾಡೋವಂಥದ್ದು. ನೋಡಿ, 4 ದಿನ ಅಡುಗೆ ಮಾಡೋದಕ್ಕೆ ಈಗ ರೇಷನ್ ಎಲ್ಲ ಬಂದಿದೆ. ನೋಡಿ, ಒಂದು ಟ್ರಕ್ ಫುಲ್ಲು ರೇಷನ್ ಬಂದಿದೆ. ಇದೆಲ್ಲ ಎಲ್ಲಿಂದ ಬಂದಿರೋದು? ಇದು ಬಾಲಾಜಿ ಸ್ಟೋರ್. ಯಾವುದು? ಯಶವಂತಪುರ ಮಾರ್ಕೆಟ್. ನೋಡಿ, ಮಾರ್ಕೆಟ್ ಬಾಲಾಜಿ ಸ್ಟೋರಿಂದ ಇಲ್ಲಿಗೆ ತೊಗೊಂಬಂದಿದ್ದಾರೆ. ಎಲ್ಲ ತರಕಾರಿ ಒಂದು ತರಕಾರಿ ತಗೊಳ್ಳಿ. ವಹಿಸ್ಕೊಂಡ್ರೆ ಬರ್ತಾ ಇಲ್ಲ. ಬರಲ್ಲ ಅನ್ಸುತ್ತೆ, ಬಂದಿದ್ದಾನೆ ಅಂತ ಫೋನ್ ಮಾಡಿ ಹೇಳು. ಬರಲ್ಲ, ಎಲ್ಲೋದು ಬರಲೇಬೇಕು. ಕರಿಬೇವು ಸೊಪ್ಪು. ಓಕೆ, ನೋಡಿ, ಫುಲ್ ದೊಡ್ಡ ಕಟ್ಟೆ ಬಂದ್ಬಿಟ್ಟಿದೆ. ನೋಡಿ, ರೇಷನ್ ಎಲ್ಲ ತೊಗೊಂಬಂದು ಇಲ್ಲಿ ಹಾಕ್ಕೊತಾ ಇದ್ದಾರೆ. ಇದೆಲ್ಲ ಫುಲ್ ತರಕಾರಿ ಎಲ್ಲ ಫುಲ್ಲು ಇವತ್ತೆಲ್ಲ ಬಿಡಿಸೋದಕ್ಕೆ ಇವತ್ತು ಇವರೆಲ್ಲ ಬಂದಿರೋಂಥದ್ದು. ಬಿಡಿಸಿ ಇವತ್ತೆಲ್ಲ ರೆಡಿ ಮಾಡ್ಕೊತಾರೆ. ನಾಳೆಗೆ ಅಡುಗೆಗೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಈವ್ನಿಂಗಿಂದನೇ ಅಡುಗೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ನೀರು ಪ್ಯಾಕೆಟ್ ಇಷ್ಟೊಂದು ಬಂದಿದೆ. ನೋಡಿ, ರೇಷನ್ ಎಲ್ಲ ತೊಗೊಂಬಂದು ಇಲ್ಲಿ ಜೋಡಿಸ್ಕೊತಾ ಇದ್ದಾರೆ. ನೋಡಿ, ಅಡುಗೆ ಮಾಡೋಕ್ಕೆ ಇಷ್ಟೊಂದು ಪಾತ್ರೆಗಳೆಲ್ಲ ಇಲ್ಲಿ ಒಳಗಡೆ ತರಿಸಿದ್ದಾರೆ. ಹೊರಗಡೆಗೆ ಬೇರೆ, ಒಳಗಡೆಗೆ ಬೇರೆ. ನೋಡಿ, 3 ದಿನ ಅಡುಗೆ ಮಾಡೋದಕ್ಕೆ ನೋಡಿ ಎಲ್ಲ ಥರ ತರಕಾರಿಗಳು ಬಂದಿದೆ. ಎಲ್ಲ ಥರ ತರಕಾರಿ ಕೆಳಗಡೆ ಹಾಕ್ಕೊಂಡು ಎಲ್ಲ ಬಿಡಿಸಿಟ್ಕೊತಾ ಇದ್ದಾರೆ. ನೋಡಿ, ಎಲ್ಲ ಫುಲ್ ಸೊಪ್ಪು.
ನೋಡಿ ಎಲ್ಲ ತರಕಾರಿಗಳು, ಬದನೆಕಾಯಿ, ಬೀನ್ಸು, ನೋಡಿ ಇಲ್ಲಿ ಕರಿಬೇವು ಸೊಪ್ಪು ಬಿಡಿಸ್ಕೊತಾ ಇದ್ದಾರೆ. ನೋಡಿ ಇವತ್ತು ಮತ್ತು ನಾಳೆ ಮಾಡೋ ಅಡುಗೆಗಳಿಗೆ ನೋಡಿ ಎಲ್ಲ ತರಕಾರಿಗಳು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಮೆಂತ್ಯ ಸೊಪ್ಪೆಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದಾರೆ. ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ. ನೋಡಿ ರಸಂ ಪುಡಿಗೆ ಇದು ಕಾಳು ಮೆಣಸು ಮತ್ತು ಜೀರಿಗೆ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲಿ ಸ್ವಲ್ಪ ಧನಿಯಾ, ಸ್ವಲ್ಪ ಕರಿಬೇವು ಸೊಪ್ಪು. ಹಾಂ ಕಾಳು ಮೆಣಸು, ಜೀರಿಗೆ, ಧನಿಯಾ, ಕರಿಬೇವೆಲ್ಲ ಇರುತ್ತೆ. ಇದು ರಸಮ್ಮು ಅಂದರೆ ಮಡ್ರಾಸ್ ಸಾರು ಅಂತ ಹೇಳ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಬಂದುಬಿಟ್ಟು ರಸಮ್ ಮಾಡ್ತಾರೆ. ಹಾಂ ಜೀರಿಗೆ ಸ್ವಲ್ಪ ಜಾಸ್ತಿ ಬೇಕು. ಓಕೆ 200 ಗ್ರಾಮ್ ಇರುತ್ತೆ. ಓಕೆ ಕಾಳುಮೆಣಸು 200 ಗ್ರಾಮ್. ನೋಡಿ ಕಾಳುಮೆಣಸು 200 ಗ್ರಾಮು ಮತ್ತು ಜೀರಿಗೆ 300 ಗ್ರಾಮ್ ಹಾಕ್ಕೊಂಡು ಇದನ್ನು ಉರಿತಾ ಇದ್ದಾರೆ. ನೋಡಿ ಇದು 500 ಜನಕ್ಕೆ ಒಂದು ರಸಂ ಪೌಡರ್. ನೋಡಿ ಈ ಥರ ಎಲ್ಲನೂ ಒಂದೇ ಸತಿ ಹುರಿದು ಇಟ್ಕೊತಾರೆ. ಇದು ಎಲ್ಲದಕ್ಕೂ ಬೇಕಾಗುತ್ತೆ. ನೋಡಿ ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೋಡಿ ಇದನ್ನು ಒಳ್ಳೆ ಘಮ ಬರೋವರೆಗೂ ಇದನ್ನ ಹುರ್ಕೊಂಡು ತೆಗಿತಾರೆ. ನೋಡಿ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಈಗ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಮೆಡ್ರಾಸ್ ರಸಮ್ಗೆ ಈ ಥರ ಪುಡಿ ಮಾಡ್ಕೋಬೇಕಾಗುತ್ತೆ. ಫುಲ್ ನೈಸಾಗಿ ಎಷ್ಟು ಪುಡಿ ಮಾಡ್ತೀರಾ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಿಲ್ಲಲ್ಲಿ ಹಾಕ್ಸ್ಕೊಂಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಿಕ್ಸಿಗಿಂತ ಮಿಲ್ಲಲ್ಲಿ ತುಂಬ ನೈಸಾಗಿ ಬರುತ್ತೆ. ಇದನ್ನು ಪುಡಿ ಮಾಡ್ಕೊಂಡಿದ್ದೀರಾ. ನೋಡಿ ಮೆಡ್ರಾಸ್ ರಸಮ್ಗೆ ರಸಮ್ ಪೌಡರ್ ರೆಡಿಯಾಗಿದೆ. ನೋಡಿ ಈಗ ಮೆಡ್ರಾಸ್ ರಸಮ್ಗೆ ಈಗ ಬೇಳೆ ಹಾಕ್ಕೊತಾ ಇದ್ದಾರೆ. ಇದರಲ್ಲಿ ನೀರು ಅರಿಶಿನ ಪುಡಿ ಮತ್ತು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡಿದ ನಂತರ ಈಗ ಬೇಳೆ ಹಾಕ್ಕೊತಾ ಇದ್ದಾರೆ. ನೋಡಿ ಬೇಳೆ ಎಲ್ಲ ಬೆಂದಿದ ನಂತರ ಇದನ್ನು ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ಫಿಲ್ಟರ್ ಮಾಡಿ ಬೇಳೆ ಎಲ್ಲ ತೆಗೆದಾಕ್ಬಿಟ್ಟು ರಸ ಹಾಕ್ಕೊತಾರೆ. ನೋಡಿ ಈಗ ಮೆಡ್ರಾಸ್ ರಸಮ್ ಮಾಡೋದಕ್ಕೆ ಒಂದು 250 ml ಅಷ್ಟು ತುಪ್ಪ ಹಾಕಿದ್ದಾರೆ. ಅದರಲ್ಲಿ ಸ್ವಲ್ಪ ಎಣ್ಣೆ. ನೋಡಿ ತುಪ್ಪ ಎಣ್ಣೆ ಎಲ್ಲ ಫುಲ್ ಕಾದಿದ ನಂತರ ಇದನ್ನೆಲ್ಲ ಹಾಕ್ಕೊತಾರೆ. ನೋಡಿ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಇದೆಷ್ಟು 100 ಜನಕ್ಕೆ ಸರ್ ಇದು? 100 ಜನ. ಹಾಂ 100 ಜನಕ್ಕೆ ಈಗ ಮೆಡ್ರಾಸ್ ರಸಮ್. ಈಗ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ. ನೋಡಿ ಶುಂಠಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಈಗ ಟೊಮೊಟೊ ಹಾಕ್ಕೊತಾ ಇದ್ದಾರೆ. ನೋಡಿ ಇದರಲ್ಲಿ ಈಗ ಬೆಲ್ಲ ಹಾಕ್ಕೊತಾ ಇದ್ದಾರೆ. ಒಂದು ಟೇಸ್ಟಿಗೆ ಸ್ವಲ್ಪ ಬೆಲ್ಲ. ನೋಡಿ ಇಷ್ಟೊಂದು ಬೆಲ್ಲ. ನೋಡಿ ಅದರಲ್ಲಿ ಈಗ ಕಲ್ಲುಪ್ಪು, ಮೂರಿಡಿ ಕಲ್ಲುಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು. ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದ ನಂತರ ಈಗ ನಿಂಬೆ ಹುಳಿ ಹಾಕ್ತಾರೆ. ಒಂದು 10 ನಿಂಬೆಹಣ್ಣು ಅಲ್ಲ, ಒಂದು 10 ನಿಂಬೆಹಣ್ಣು. ನೋಡಿ ಈಗ ಆವಾಗಲೇ ಜೀರಿಗೆ ಮೆಣಸು ಪುಡಿ ಮಾಡಿದ್ರಲ್ಲ ಅದನ್ನು ಪುಡಿ ಹಾಕ್ಕೊತಾರೆ. ನೋಡಿ ಇದು 3 ಹಿಡಿ ಜೀರಿಗೆ ಮೆಣಸು ಪುಡಿ. ನೋಡಿ ಬೇಳೆ ಎಲ್ಲ ಫಿಲ್ಟರ್ ಮಾಡಿ ಈಗ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಇದರಲ್ಲೇ ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ.
ನೋಡಿ ಇದೆಲ್ಲ ಫುಲ್ ನೊರೆ ಡೌನ್ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊತಾರೆ. ನೋಡಿ ರಸ ಇದನ್ನು ಆಲ್ಮೋಸ್ಟ್ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಮೆಡ್ರಾಸ್ ರಸಮ್ ರೆಡಿಯಾಗಿದೆ. ಈಗ ಸರ್ವಿಂಗ್ ಮಾಡೋಕ್ಕೆ ತೊಗೊಂಡೋಗ್ತಾಯಿದ್ರು. ನೋಡಿ ಮೆಡ್ರಾಸ್ ರಸಮ್ ಈ ಥರ ಇವರು ಮಾಡೋಂಥದ್ದು. ನೋಡಿ ಮೆಡ್ರಾಸ್ ರಸಮ್ ಅಂತೂ ಸಖತ್ತಾಗಿತ್ತು. ನಾನಂತೂ 2 ಸತಿ ಗ್ಲಾಸಲ್ಲಿ ಹಾಕೊಂಡು ಕುಡಿದೆ. ತುಂಬಾ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಈಗ ಬನ್ನಿ ನೋಡೋಣ, ರಸಮ್ಗೆ ಬೇಳೆ ಬೇಯಿಸ್ಕೊಂಡಿರೋ ಬೇಳೆಯಲ್ಲಿ ತೋವೆ ಮಾಡ್ತಾ ಇದ್ದಾರೆ. ಈ ತೋವೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಬನ್ನಿ ನೋಡೋಣ ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ತೋವೆ ಮಾಡ್ತಾ ಇದ್ದಾರೆ. ತೋವೆ ಮಾಡೋದಕ್ಕೆ ನೋಡಿ ಅರ್ಧ ಬಕೆಟ್ ಅಷ್ಟು ಬೇಳೆ ಹಾಕ್ಕೊಂಡು ನೋಡಿ 1/4 kg ಅಷ್ಟು ಟೊಮೊಟೊ ಹಾಕ್ತು, ಮತ್ತು 1 ಕಾಯಿ, ಮತ್ತು ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಈಗ ಅದರಲ್ಲಿ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ನೋಡಿ ಸ್ವಲ್ಪ ಕರಿಬೇವು ಸೊಪ್ಪು, ನೋಡಿ ಅದರಲ್ಲಿ ನಿಂಬೆ ಹುಳಿ, ಒಂದು 3 ನಿಂಬೆ ಹುಳಿ. ಈ ರಸಮ್ಗೆ ಇದು ಬೇಳೆ ಬೇಯಿಸ್ಕೊಂಡಿದ್ರಲ್ಲ, ಆ ಬೇಳೆ ಇದನ್ನು ತೆಗೆದೀತಾರೆ. ಬರೀ ನೀರು ಮಾತ್ರ ಹಾಕ್ಕೊತಾರೆ. ಬೇಳೆ ಈ ಥರ ಮಾಡ್ಕೊತಾರೆ ಇವರು. ನೋಡಿ ಇದರಲ್ಲೇ ಸ್ವಲ್ಪ ಸಾಸಿವೆ ಒಗ್ಗರಣೆ, ಬಕೆಟಲ್ಲೆಲ್ಲ ಇತ್ತಲ್ಲ ನೋಡಿ ಅದನ್ನು ಇದ್ರಲ್ಲಿ ಹಾಕ್ಕೊಂಡು ಈಗ ಬಿಸಿ ಮಾಡ್ಕೊತಾರೆ. ನೋಡಿ ಒಂದು 50 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದ್ರಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲೇ ಸ್ವಲ್ಪ ಬೇಳೆ ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದಾರೆ. ಇದನ್ನ ಎಷ್ಟಾಯ್ತು ಬೇಯಿಸ್ಕೊತೀರಾ ಸರ್? ಈಗ 10 ನಿಮಿಷ. ನೋಡಿ ಇದೊಂದು 10 ನಿಮಿಷ ಬೇಯಿಸ್ಕೊಂಡು ತೆಗಿತಾರೆ ಅಷ್ಟೇ. ನೋಡಿ ಇದನ್ನು ಇದ್ರ ಮೇಲ್ಗಡೆ ಇಟ್ಕೊಂಡು ಒಂದು 10 ನಿಮಿಷ ಚೆನ್ನಾಗೆಲ್ಲ ಫುಲ್ ಬೇಯಿಸ್ಕೊಂಡಿದ್ದಾರೆ. ನೋಡಿ ಫುಲ್ ಗಟ್ಟಿಯಾಗಿದೆ. ಗಟ್ಟಿ ಆಗಿದ ನಂತರ ನೋಡಿ ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಕ್ಲೋಸ್ ಮಾಡಿದ್ದಾರೆ. ಅಷ್ಟೇನಾ ಇದು? ನೋಡಿ ಈಗ ತೋವೆ ರೆಡಿ ಆಗಿದೆ. ನೋಡಿ ಈ ಥರ ಇವರು ತೋವೆ ಮಾಡೋ ಅಂಥದ್ದು. ಸ್ನೇಹಿತರೆ ನೋಡಿ ಈಗ ತೋವೆ ರೆಡಿ ಆಗಿದೆ. ಈಗ ಬನ್ನಿ ನೋಡೋಣ ಇವರು ಮಾವಿನಕಾಯಿ ಚಟ್ನಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ಈಗ ಮಾವಿನಕಾಯಿ ಚಟ್ನಿಗೆ ಮಸಾಲ ಹುರಿತಾ ಇದ್ದಾರೆ. ನೋಡಿ ಇದರಲ್ಲಿ ತೊಗರಿಬೇಳೆ ಒಂದು 100 ಗ್ರಾಮ್ ಅಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದಾರೆ. ನೋಡಿ ಚಟ್ನಿಗೆ ಇದರಲ್ಲಿ ಕಾಯಿ ಹಾಕ್ಕೊಂಡಿದ್ದಾರೆ, ಒಂದು 3 ಕಾಯಿ ಹಾಕ್ಕೊಂಡಿದ್ದಾರೆ, ಮತ್ತು ಹಸಿಮೆಣಸಿನ್ಕಾಯಿ ಒಂದು 10, ಮತ್ತು ಶುಂಠಿ ಸ್ವಲ್ಪ, ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ 1 ಹಿಡಿ. ನೋಡಿ ತೊಗರಿಬೇಳೆ ಎಲ್ಲ ಫ್ರೈ ಆಗಿದ ನಂತರ ಇದನ್ನೆಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ ತೊಗರಿಬೇಳೆ ಫುಲ್ಲು ಬ್ರೌನಿಷ್ ಬರಬೇಕು ಕಲರು. ಬ್ರೌನಿಷ್ ಬಂದಾದ್ಮೇಲೆ ಇದನ್ನೆಲ್ಲ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾಯಿದ್ದಾರೆ. ನೋಡಿ ಅದರಲ್ಲೇ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಈಗ ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ. 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ನೋಡಿ ಅದರಲ್ಲಿ ಈಗ ತುರಿದಿರೋ ಮಾವಿನಕಾಯಿ, ಇದು ಹುಳಿ ಮಾವಿನಕಾಯಿ ಅಲ್ಲ, ಇದು ಹುಳಿ ಮಾವಿನಕಾಯಿ ತುರಿದಿರೋದು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ ಇದನ್ನೆಲ್ಲನೂ 2ರಿಂದ 3 ನಿಮಿಷ ಇದನ್ನೆಲ್ಲ ಹುರ್ಕೊಂಡು ಈಗ ತೆಗಿತಾ ಇದ್ದಾರೆ. ಸ್ನೇಹಿತರೆ ನೋಡಿ ಇದೆಲ್ಲ ಹುರಿದ್ಬಿಟ್ಟು ಇದ್ರಲ್ಲಿ ಕೊಟ್ಟಿದ್ರಲ್ಲ, ನೋಡಿ ಇದನ್ನೆಲ್ಲ ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದನ್ನ ರುಬ್ಕೊತಾ ಇದ್ದಾರೆ ಚಟ್ನಿಗೆ. ನೋಡಿ ಅದರಲ್ಲೇ ಈಗ ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ನೋಡಿ ಇದೇ ರೀತಿ ಎಲ್ಲನೂ ಮಿಕ್ಸಿಯಲ್ಲಿ ರುಬ್ಕೊಂಡು ಇದರಲ್ಲಿ ಹಾಕ್ಕೊತಾರೆ. ನೋಡಿ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ನೋಡಿ ಫುಲ್ ಫೈನಾಗಿ ರುಬ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಮಾವಿನಕಾಯಿ ಚಟ್ನಿ ರೆಡಿ. ಸ್ನೇಹಿತರೆ ನೋಡಿದ್ರಲ್ಲ ಒಂದು ಚಿಕ್ಕ ತಿರುಪ್ತಿಯಲ್ಲಿ ಯಾವ ರೀತಿ ಒಂದು ಮೆಡ್ರಾಸ್ ರಸಮ್ಮು ಮತ್ತು ಮೆಡ್ರಾಸ್ ರಸಮ್ ಬೇಳೆ ಬೇಯಿಸಿರುವಂಥ ಬೇಳೆಯಲ್ಲಿ ತೋವೆ ಮತ್ತು ಅದಕ್ಕೆ ಸೈಡಿಗೆ ಒಂದು ಸ್ವಲ್ಪ ಮಾವಿನಕಾಯಿ ಚಟ್ನಿ ಮಾಡಿದರು. ನೋಡಿ ಈ ಮೂರೂ ಅಷ್ಟೇ ಎಕ್ಸಲೆಂಟ್ ಆಗಿತ್ತು. ನಾನು ಅಲ್ಲೇ ಬಂತಿಯಲ್ಲೇ ಕುತ್ಕೊಂಡು ಊಟ ಮಾಡಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನೋಡಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನೋಡೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.